ನಮ್ಮ ಪಪ್ಪ ಎಲ್ಲ ರೈತರದಾರ. ಅದ್ರ ಸಂಬಂಧ ನಾವು 50% ಕೋಟಾ ಸಿಗ್ತದ ಅಂತ ಹೇಳಿ ಎಲ್ಲರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ವಿ. ಟೋಟಲಿ ಬಿಜಾಪುರ ಒಳಗ 2500 ಜನ ಬರ್ದಿದ್ವಿ. ಆದ್ರ ಹಿರಿಯೂರಿಗೆ ಕಂಪೇರ್ ಮಾಡಿದ್ರ ಬಿಜಾಪುರ ರಿಸಲ್ಟ್ ಒಳಗ ಯಾರು ಔಟ್ ಆಫ್ ಔಟ್ ಇದ್ದಿದ್ದಿಲ್ಲ. ಹಿರಿಯೂರ್ದವ್ರ ಔಟ್ ಆಫ್ ಔಟ್ 74 ಜನ ತಗೊಂಡಾರ. ಸೊ ನಮ್ಗ ಅಲ್ಲಿ ಮೋಸ ಆಗೈತೆ ಅಂತ ಕನ್ಫರ್ಮ್ ಆಗಿ ಗೊತ್ತೈತೆ. ಯಾಕಂದ್ರೆ ಎಲ್ಲಾ ಎಕ್ಸಾಮ್ ಟಫ್, ಎಲ್ಲಾ ಡಿಸ್ಟ್ರಿಕ್ಟ್ ಒಳಗೂ ಟಫ್ ತೆಗ್ದಾರ. ಹಿರಿಯೂರ್ದಾಗ ಅಷ್ಟೇ ಈಸಿ ತೆಗ್ದಿದ್ಕ ಎಷ್ಟೊಂದು ಜನಕ್ಕೆ ರೈತರ ಮಕ್ಕಳಿಗೆ ಮೋಸ ಆಗೈತಿ. ನಾವು ಅಗ್ರಿ ಮಾಡ್ಬೇಕಂತ ಹೇಳಿ ಡ್ರೀಮ್ಸ್ ಇಟ್ಕೊಂಡ್ ಕುಂತಿದ್ವಿ. ಹಿಂಗಾದ್ರ ನಮ್ದು ಎಲ್ಲಾ ಬಾಳ ಹೈರಾಣ ಆಗ್ತೈತಿ. ಸೊ ರೈತರ ಮಕ್ಕಳಿಗೆ ಬಾಳ ಅನ್ಯಾಯ ಆಗತೈತಿ. ನಾವೆಲ್ಲ ಕಷ್ಟಪಟ್ಟು ಓದಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ದ್ವಿ. ಆಮೇಲೆ ರಿಸಲ್ಟ್ ಮೇ 10ಕ್ಕೆ ಬರ್ದಿದ್ವಿ. ನಾವ ಮೇ 12, 13ಕ್ಕೆ ಹಂಗೆ ಗೊತ್ತಾಗ್ಬಿಟ್ಟು ನಮ್ಗೆ ಹಿರಿಯೂರೊಳಗೆ ಹಿಂಗ್ ರಿಸಲ್ಟ್ ಬಂದಿಂದ ಗೊತ್ತಾಯ್ತು. ಸೊ ಮನ್ಯಾಗೆಲ್ಲ ಬಾಳ ಬೇಜಾರಾದ್ರ. ಹಿರಿಯೂರ್ದಾಗ ಹಿಂಗಾಗೈತಿ, ನಾವೆಲ್ಲ ಬಾಳ ಕಷ್ಟಪಟ್ಟು ಓದಿ ಮಾಡಿದ್ವಿ. ಸೊ ನಮಗ ಹಿರಿಯೂರ್ದಾಗ ರೀ ಎಕ್ಸಾಮ್ ಇಡಬೇಕು. ಯಾಕಂದ್ರೆ ಅಲ್ಲಿ ಮೋಸ ಆಗೈತೆ ಅನ್ನೋದು ಕನ್ಫರ್ಮ್ ಆಗೈತಿ. ಈಗ ಟೋಟಲಿ ಹಿರಿಯೂರ್ದಾಗೆ 1500 ಜನ ಹಿಂಗ ಅವರೇ 190+ ಅದಾರಂದ್ರ ನಾವ್ ಹೆಂಗ್ ಮಾಡೋದ್ ಮುಂದ? ಎಲ್ಲಾ ಅವ್ರ ಕಡೆನೇ ಸೀಟ್ ಹೋಗ್ತಾವ್. ನಾವು ಅದ್ರ ಸಂಬಂಧ ವೇಟ್ ಮಾಡತ್ತಿದ್ವಿ. ಅಗ್ರಿ ಮಾಡ್ಬೇಕಂತ ಹೇಳಿ ಎಕ್ಸಾಮ್ ಬರೋದ್ ವೇಟ್ ಮಾಡತ್ತಿದ್ವಿ. ಅಲ್ಲಿ ಬಾಳ ಮೋಸ ಆಗಿದ್ ಸಂಬಂಧ ನಮ್ಮ ಮನ್ಯಾಗೆಲ್ಲ ಹಿಂಗ್ ಬೇಜಾರಾಗಿ ಹೆಂಗ್ ಮಾಡ್ತೀರಿ ಅಂತ ಅನ್ನಕತ್ತಾರ. ಸೊ ಅಲ್ಲಿ ರೀ ಎಕ್ಸಾಮ್ ಆಗ್ಲೇಬೇಕ. ನಾವೆಲ್ಲ ಅದಕ್ಕ ಸರ್ಕಾರ ಗೊತ್ತಾಗ್ಲೇಬೇಕ. ಅದ್ರ ಸಂಬಂಧ ನಾವ್ ಇಷ್ಟೆಲ್ಲಾ ಕಷ್ಟ ಪಡಾತೀವಿ. ಸೊ ಅಲ್ಲಿ ಎಷ್ಟಾದ್ರೂ ರೀ ಎಕ್ಸಾಮ್ ಮಾಡಬೇಕಲ್ಲಿ. ಎಕ್ಸಾಮ್ ಬರ್ದಿ ಹಿರಿಯೂರದಾಗ ಬರ್ದಿರೋ ಎಲ್ಲಿ ಬರ್ದಿರೋ? ಇಲ್ಲಿ ನಾವ್ ಬಿಜಾಪುರದಾಗ ಬರ್ದಿದ್ವಿ ಎಕ್ಸಾಮ್. ನಮ್ದು ಹಂಗ್ ಕಂಪೇರ್ ಮಾಡಿದ್ರೆ ಹಿರಿಯೂರ್ದಾಗ ಕ್ವಶನ್ ಪೇಪರ್ ಭಾಳ ಈಸಿ ಇತ್ತಂತಾರ. ಬಿಜಾಪುರದಾಗ ಅಂತೂ ಟಫ್ ಇತ್ತ. ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಒಳಗೂ ಕ್ವಶನ್ ಪೇಪರ್ ಟಫ್ ಇತ್ತ. ಅಲ್ಲಿ ಅಷ್ಟೇ ಈಸಿ ಬಂದಿತ್ತಂದ್ರ ರೈತರ ಮಕ್ಳಿಗೆಲ್ಲಾ ಮೋಸ ಆಗ್ತೈತಲ್ಲ, ಅದ್ರ ಸಂಬಂಧ ಹೇಳಾತಿದ್. ಹಂಗಾಗಿ ಕ್ವಶನ್ ಪೇಪರ್ ಏನು ಆ ಕಾಲೇಜ್ ತೆಗಿತಾರೋ ಗೌರ್ಮೆಂಟ್ ತೆಗಿತಾರೋ ಕ್ವಶನ್ ಪೇಪರ್? ಕಾಲೇಜ್ದವ್ರು ತೆಗಿತಾರ. ಅಲ್ಲೆಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಕಾಲೇಜ್ದವ್ರು ತೆಗಿತಾರ. ಬೇರೆ ಬೇರೆ ಕ್ವಶನ್ ಪೇಪರ್ ಇರ್ತೈತ್ರಿ. ಅಲ್ಲೆಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್. ಹಿರಿಯೂರು ಯಾವ ಜಿಲ್ಲಾದಾಗ ಬರ್ತದೆ? ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಒಳಗ್ ಬರ್ತೈತ್ರಿ. ಸೊ ನಾವೆಲ್ಲ ನಮಗೂ ನಾನೇ ಆಗತೈತಿ. ನಾವೆಲ್ಲ ಹೋರಾಡತ್ತೀವ್. ಸರ್ಕಾರದವ್ರಿಗೆ ಕೇಳ್ಕೊತೀವಿ, ನಮ್ ಸೀಟ್ ನಮ್ಗೆ ಎಷ್ಟಾದ್ರೂ ಬರೋಬೇಕಲ್ಲ. ಕಷ್ಟಪಟ್ಟು ಓದಿದ್ಕೊ ಒಂದು ಸಾರ್ಥಕ ಆಗಬೇಕಲ್ಲ. ಭಾಗ್ಯಶ್ರೀ ರಾಜ್ಪೂತ್ ಅಂತ ನನ್ನ ಹೆಸರು. ನಾವು ಟೋಟಲಿ ಬಿಜಾಪುರ ಒಳಗೆ 2500 ಜನ ಬರ್ದಿವಿ. ಅಂದ್ರೆ ನಮಗೂ ಒಂದ್ ಎಲ್ಲಾ ಸೀಟ್ ಹಿರಿಯೂರ್ಗೆ ಹೋದ್ರೆ ಉಳ್ದೋರೆಲ್ಲ ಹೆಂಗ್ ಮಾಡ್ಬೇಕು ನಾವು ಅಂತ. ರಿಸಲ್ಟ್ ಎಷ್ಟೆಷ್ಟಾಗಿತ್ತು? ನಮ್ದೆಲ್ಲ 172 ಹಿಂಗಾಗೈತಿ. ಅಂದ್ರ ಕ್ವಶನ್ ಪೇಪರ್ ಟಫ್ ಇತ್ತಂತ ನಾವ್ ಅಂತೀವಿ, ಅವ್ರೆಲ್ಲ ಈಸಿ ಇತ್ತ. ನಮ್ದೆಲ್ಲ ಔಟ್ ಆಫ್ ಔಟ್ ಆಗೈತಿ ಅಂತ ಅವ್ರ ಅನ್ನತಾರ. ಜಾಲಗೇರಿ. ನಾ ಬಿಜಾಪುರ ಒಳಗ ಅಗ್ರಿ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿವಿ. ಅದ್ರೊಳಗ ರಿಸಲ್ಟ್ ಎಲ್ಲಾ ಬಿಟ್ಟಾರ. 17 ಸೆಂಟರ್ ಟೋಟಲ್ ಎಲ್ಲಾ 17 ಸೆಂಟರ್ ಎಕ್ಸಾಮ್ ಬರ್ದಾರ. ಅದ್ರೊಳಗ ನಾವು ಬಿಜಾಪುರ ಒಳಗ ಒಂದು ಔಟ್ ಆಫ್ ಔಟ್ ಆಗಿಲ್ಲ. ಟೋಟಲ್ 50 ಕ್ವಶನ್ ಇರ್ತಾವು. 200 ಮಾರ್ಕ್ಸ್. ಒಂದ್ ಕ್ವಶನ್ 4 ಮಾರ್ಕ್ಸ್ ಇರ್ತಾವು. 200 ಯಾವ ಒಬ್ಬ ವಿದ್ಯಾರ್ಥಿನೂ ತಗೊಂಡಿಲ್ಲ. ಅದೇ ಹಿರಿಯೂರ್ ಸೆಂಟರ್ ನಾವ್ ಎಲ್ಲಾ ಸೆಂಟರ್ದವ್ರು ರಿಸಲ್ಟ್ ನೋಡಿದ್ರ ಅಲ್ಲಿ 74 ಜನ ಔಟ್ ಆಫ್ ಔಟ್ ತಗೊಂಡಾರ. ನಮ್ಗ ಅನ್ಸ್ತತೈತಿ ಕ್ವಶನ್ ಪೇಪರ್ ಹಂಗಿತ್ತೇನು, ನಾವ ಸ್ಟಡಿ ಕಡಿಮೆ ಮಾಡಿವೇನು ಅಂತ ಹೇಳಿ ನಮ್ಗ ಅನಸ್ತದ. ಆದ್ರ ನಾವ್ ಸ್ಟಡಿ ಪೂರ್ತಕ್ಕೆ ಏನು ಕಡಿಮೆ ಇಲ್ಲ. ನಾವ್ ಎಲ್ಲಾನು ಮಾಡಿವಿ. ಎಲ್ಲಾ ಕಡೆ ಹೋಗಿ ಎಲ್ಲಾ ತರ ಅದಕ್ಕೆ ಏನೇನ್ ಪ್ರಿಪರೇಷನ್ ಬೇಕು ಎಲ್ಲಾ ಮಾಡಿವಿ. ಆದ್ರೂನು ಅಲ್ಲಿ ಎಕ್ಸಾಮ್ ಮುಗಿದ್ ಬರಾನ ಎಲ್ಲಾ ಕಡೆ ಹಂಗೆ ಐತೇನೋ ಅನ್ನೋ ನಂಬಿಕೆ ಮ್ಯಾಗ ರಿಸಲ್ಟ್ ಬರ್ಲಿ ಅಂತ ಹೇಳಿ ಕುಂತಿದ್ವಿ. ಅದೇ ಎಲ್ಲಾ ಸೆಂಟರ್ ಎಕ್ಸಾಮ್ ನೋಡಿದ್ರ 31 ಜನ 16 ಸೆಂಟರ್ ಕಂಪೇರ್ ಮಾಡಿದ್ರ ಔಟ್ ಆಫ್ ಔಟ್ 21 ಜನ ಅಷ್ಟ ತಗೊಂಡಾರ. ಅದೇ ಹಿರಿಯೂರನ್ನ ನೋಡಿದ್ರ 74 ಜನ ಔಟ್ ಆಫ್ ಔಟ್ ತಗೊಂಡಾರ. ನಮಗ ಅನ್ಸಾತೈತಿ ಅಲ್ಲಿ ಏನ್ರ ಆಗಿರ್ಬೋದೇನು. ಮತ್ತ 196 190+ ಅಲ್ಲೇ ತಗೊಂಡಾರ. ಅದಕ್ಕ ನಮ್ಗ ಏನ್ ಅನ್ಸಾತೈತಿ, ಈಗ ಒಟ್ಟು ಸೆಂಟರ್ ಕೌಂಟ್ ಮಾಡಿದ್ರ 170+ ಅಲ್ಲಿ 1500 ಜನ ಮ್ಯಾಗ ಅದಾರ. ಉಳ್ಕಿ ಸೆಂಟರ್ ಎಲ್ಲಾ ಕುಡ್ಸಿದ್ರ ಕಡಿಮೆ ಐತಿ, ಬಾಳ ಕಡಿಮೆ ಐತಿ. ಹಂಗಾದ್ರ ಗೌರ್ಮೆಂಟ್ ಗೆ ಸೀಟ್ ಕೊಡೋದಾದ್ರ ಅವ್ರು ಎಲ್ಲಿದು ಏನು ಅಂತ ಹೇಳಿ ನೋಡಂಗಿಲ್ಲ. ಬರೇ ಸೀಟ್ ಅನೌನ್ಸ್ ಮಾಡ್ತಾರ. ಅವಾಗ ನಮಗೇನಕೈತಿ, ನಾವು ಎಕ್ಸಾಮ್ ಬರ್ದಿವಿ, ಅದಕ್ಕ ಹೆಂಗ ಅನ್ಸಾತೈತಿ. ಅದಕ್ಕ ನೋಡ್ರಿ, ನೀವು ಚಂದಗೆ ಪರಿಶೀಲನೆ ಮಾಡ್ರಿ. ನಮಗಂತೂ ಎಲ್ಲರಿಗೂ ಅನ್ಸ್ಲಾತೈತಿ ಅಲ್ಲಿ ಮೋಸ ಆಗೈತಿ ಅಂತ ಅನ್ಸ್ಲಾತೈತಿ. ಎಲ್ಲರಿಗೂ ಒಂದೇ ನ್ಯಾಯ ಬೇಕು. ವಿದ್ಯಾರ್ಥಿಗಳಂದ್ರೆ ಎಲ್ಲಾರು ಅಷ್ಟೇ ಕಷ್ಟಪಟ್ಟಿರ್ತಾರ. ಎಲ್ಲರಿಗೂ ಒಂದೇ ನ್ಯಾಯ ಸಿಗ್ಬೇಕು. ಅವ್ರು ಓದಿ ಕಷ್ಟಪಟ್ಟು ತಗೊಂಡ್ರ ನಾವೇನು ಅಂತಿದ್ದಿಲ್ಲ. ಆದ್ರೆ ಎಲ್ಲಾ ಸೆಂಟರ್ಗೂ ಕಂಪೇರ್ ಮಾಡಿದ್ರ ಅವ್ರ ಸೆಂಟರ್ ಅಷ್ಟೇ ಆಗೈತಲ್ಲ. ಅದಕ್ಕೆ ನಮ್ಗೆ ಬಾಳ ಬೇಜಾರಾಗೈತಿ. ರೈತರ ಮಕ್ಕಳಿಗೆ ಅನ್ಯಾಯ ಆಗತ್ತದ ಅಂತ ಹೇಳಿ ನಮ್ಗೆ ಎಲ್ಲರಿಗೂ ಅನ್ಸಾತೈತಿ. ದಯವಿಟ್ಟು ನೀವು ಏನ್ರ ಪ್ರಯತ್ನ ಮಾಡಿ ಅವ್ರಿಗೆ ವಾಪಸ್ ಎಕ್ಸಾಮ್ ಮಾಡ್ರಿ. ಎಲ್ಲರಿಗೂ ಒಂದೇ ನ್ಯಾಯ ಸಿಗಂಗ್ ಮಾಡ್ರಿ. ರೈತರಿಗೆ ಸಪೋರ್ಟ್ ಮಾಡೋರ್ದಾರ ಅಂತ ಹೇಳಿ ತೋರ್ಸ್ಕೋರಿ ಅಂತ ಹೇಳಿ ನಿಮ್ ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಹೆಸರು ಸೌಂದರ್ಯ ಜಾಲಗೇರಿ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇದೇನು ಕೆಇಎ ಬೋರ್ಡ್ ಅಂತ ಏನ್ ಕರಿತೀವಿ, ಆ ಬೋರ್ಡ್ಗೆ ನಾವೇನಾದ ಮನವಿ ಸಲ್ಸಕ್ ಬಂದಿವಿ. ಯಾಕಪ್ಪ ಅಂತಂದ್ರ ಮೇ 10ನೇ ತಾರೀಕು ಇಡೀ ರಾಜ್ಯದ 17 ಸೆಂಟರ್ಗಳಲ್ಲಿ ಇದೇನದ ಅಗ್ರಿ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂಗ ಇಡೀ ರಾಜ್ಯದಲ್ಲಿ ಸುಮಾರು 25,000 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರದಲ್ಲಿ 2,500 ಜನ ವಿದ್ಯಾರ್ಥಿಗಳು ಬರೆದಿದ್ರು. ಅದರಲ್ಲಿ ಬಹುತೇಕ 70% ರಿಂದ 80% ಮಂದಿ ಮಕ್ಕಳು ಅಲ್ಲೇ ಸೆಲೆಕ್ಷನ್ ಆಗ್ಯಾರ. ಸೊ ಹಿಂಗಾಯ್ತಪ್ಪ ಅಂತಂದ್ರ ಅಲ್ಲಿ ಏನೋ ಒಂದು ಅಕ್ರಮ ನಡೆದ, ಮೋಸ ನಡೆದ ಅಂತ ಹೇಳಿ ಈಗಾಗಲೇ ಎಲ್ಲ ವಿದ್ಯಾರ್ಥಿ ಪಾಲಕರು ಮಾತಾಡಕತ್ತಾರ. ಸೊ ಹಿಂಗೆ ಆಯ್ತಪ್ಪ ಅಂತಂದ್ರ ರೈತರ ಮಕ್ಕಳಿಗೆ, ಬಡ ರೈತರ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಈ ನಿಟ್ಟಿನೊಳಗೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾ ಏನು ಒತ್ತಾಯ ಮಾಡ್ತೀನಪ್ಪ ಅಂತಂದ್ರ, ಇಡೀ ರಾಜ್ಯದಲ್ಲಿ ಆಗಿರುವಂತ 200 ಮಾರ್ಕ್ಸ್ ತಗೊಂಡಂತವ್ರು ಕೇವಲ 21 ಜನ ಅದಾರ. ಆದ್ರೆ ಹಿರಿಯೂರದಲ್ಲಿ ಮಾತ್ರ 74 ಜನ ತೊಂದಾರ.
ಸೊ ಹಿಂಗಾಯ್ತಪ್ಪ ಅಂತಂದ್ರ ಅಲ್ಲಿ ಸಾಕಷ್ಟು ಮೋಸ ಆಗಿರೋದು ಈಗಾಗಲೇ ಬೆಳಕಿಗೆ ಬಂದದ. ಆ ನಿಟ್ಟಿನೊಳಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ಆ ಹಿರಿಯೂರು ಸೆಂಟರ್ನ ಪರೀಕ್ಷೆಯನ್ನ ಮತ್ತೊಮ್ಮೆ ರೀಪರೀಕ್ಷೆ ಮಾಡ್ಬೇಕು, ಮರು ಪರೀಕ್ಷೆಯನ್ನು ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರಿಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸಬೇಕು. ಇಲ್ಲಪ್ಪ ಅಂತಂದ್ರೆ 70% ಅಲ್ಲೇ ನಾವು ಸೆಲೆಕ್ಷನ್ ಆಯ್ತಪ್ಪ ಅಂತಂದ್ರ ಉಳಿದ 16 ಜಿಲ್ಲೆಗಳಲ್ಲಿ 16 ಸೆಂಟರ್ಗಳಲ್ಲಿ ಬರೆದಂತ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಸೊ 25,000 ಜನ ಮಕ್ಕಳಿಗೆ ಅನ್ಯಾಯ ಆಗ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಈ ಕೂಡಲೇ ರಾಜ್ಯ ಸರ್ಕಾರ ಅದನ್ನ ಹಿರಿಯೂರು ಸೆಂಟರ್ನ ಮರುಪರಿಶೀಲನೆ ಮಾಡಬೇಕು, ಎಲ್ಲಾ ರೈತರ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ. ಇದು ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭವಾದಂತಹ ಒಂದು ಹೋರಾಟ ಕೇವಲ ಇಲ್ಲಿಗೆ ಮುಗಿಯಂಗಿಲ್ಲ. ಆದಷ್ಟು ಬೇಗನೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ರೈತ ಸಂಘದ ವತಿಯಿಂದ ನಮ್ಮ ರೈತರ ಮಕ್ಕಳಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ವಿ. ಸರ್ ನನ್ನದೊಂದು ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ ಮೊನ್ನೆ ನೀಟ್ ನಲ್ಲಿ ಕೂಡ ಅವ್ಯವಹಾರ ಆಯ್ತು. ಈ ರಾಜ್ಯ ಸರ್ಕಾರದಿಂದ ನಡೆಯುವಂತ ಎಕ್ಸಾಮ್ಗಳು ಯಾಕೆ ಹಣ ಇದ್ದವ್ರು ಅಷ್ಟೇ ಒಂದು ನೌಕರಿ ಹಿಡಿಬೇಕು, ಬಡವ್ರ ಮಕ್ಕಳು ಹಿಡಿಬಾರ್ದು ಅಂತ ಇದಕ್ಕೆ ನೀವು ರೈತ ನಾಯಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಪ್ರತಿ ಪರೀಕ್ಷೆಗಳು ಇದೇ ರೀತಿ ಆಗ್ಲಾಗತ್ತಾವ. KPSC ತಗೋರಿ, ಇತ್ತೀಚೆಗೆ ನೀಟ್ ತಗೋರಿ, ಇಸದ ಅಗ್ರಿದು ಹಿಂಗಾಯ್ತಪ್ಪ ಅಂತಂದ್ರ ಆಡಳಿತ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಲಕತ್ತದ ಅಂತ ಹೇಳಿ ನಮ್ಗೆ ಅನಿಸ್ಲಾಗತ್ತದ. ಯಾಕಂತಂದ್ರೆ ಕೇವಲ ಹಣ ಇದ್ದವ್ರ ಪರವಾಗಿ ಅಥವಾ ಬಲಿಷ್ಠ ಇದ್ದವ್ರ ಪರವಾಗಿ ಕೆಲಸ ಮಾಡ್ಕೊತ ಹೋಯ್ತಪ್ಪ ಅಂತಂದ್ರ ಇಲ್ಲಿ ಸಂವಿಧಾನಕ ಹಕ್ಕುಗಳು ಯಾರಿಗೆ ಸಿಗಂಗಿಲ್ಲ. ಆ ನಿಟ್ಟಿನೊಳಗೆ ಎಲ್ಲರಿಗೆ ಸರಿಸಮಾನವಾದಂತಹ ಹಕ್ಕುಗಳು ಸಿಗ್ಬೇಕಪ್ಪ ಅಂತಂದ್ರ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಯಾವುದೂ ಕೂಡ ಮೋಸ ಆಲಾರ್ದಂಗ ನೋಡ್ಕೊಳ್ಬಾರ್ದಂತ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಯವ್ರದ್ದು ಇರ್ತದ. ಆದ್ರೆ ಅವ್ರು ಎಲ್ಲಿ ಹಣ ಪಡೆದು ಈ ರೀತಿ ಮೋಸ ಮಾಡ್ಲಕತ್ತಾರ ಅಂತ ಹೇಳಿ ಬೆಳಕಿಗೆ ಬಂದ್ರು ಕೂಡ ಈಗಾಗಲೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ ಕೇಸ್ ನಡೆದ್ರು ಕೂಡ ಯಾವುದೂ ಇತ್ಯರ್ಥಕ್ಕೆ ಆಗಲಾಗದ. ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ ಇದು ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಮತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರಿಗೆ ನಾನು ಏನದ ಆಗ್ರಹ ಮಾಡ್ತಾ ಇದ್ದೀನಿ. ಸರ್ ನೀಟ್ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ 15 ಲಕ್ಷ ರೂಪಾಯಿ ಮಾರಾಟ ಆಗ್ತದ. ಹಣ ಉಳ್ಳೋರು ತಗೋತಾರ, ಬಡವ್ರ ಮಕ್ಳು ಏನ್ ಮಾಡೋದು ಸರ್? ಇದೆ ಬಡವ್ರ ಮಕ್ಕಳು ಸಾಯ್ಬೇಕನ್ನೋದೇ ಒಂದು ಇವ್ರದ್ದು ವ್ಯವಸ್ಥೆ ಐತಿ. ಯಾಕಂದ್ರ ಕೇವಲ ಹಣ ಇದ್ದವ್ರಿಗೆ ಬದುಕೋದು ಪರಿಸ್ಥಿತಿ ಆಗೈತಿ ಇವತ್ತ. 15 ಲಕ್ಷ ರೂಪಾಯಿ ಯಾವ ಬಡವ್ರ ಮಕ್ಕಳು ಬಳಿ ಇರಂಗಿಲ್ಲ. ಎಲ್ಲರೂ ಕೂಡ BPL ಕಾರ್ಡ್ ಇದ್ದವ್ರು ಇದೀವಿ, ನಾವು ಬಡತರ ರೇಖೆಗಿಂತ ಕೆಳಗಿದ್ದವ್ರು ಇದೀವಿ. ಹಿಂಗಾಯ್ತಪ್ಪ ಅಂತಂದ್ರೆ ಮೊದಲೇದಾಗಿ ಸರ್ಕಾರಗಳು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಕತ್ತಿಲ್ಲ. ಕೇವಲ ಕರೆದಂತ 200-300 ಹುದ್ದೆಗಳಲ್ಲಿ ಸಾಕಷ್ಟು ಮೋಸ ಆಯ್ತಪ್ಪ ಅಂತಂದ್ರ ಮುಂದಿನ ದಿನಮಾನದಾಗ ಸರ್ಕಾರದ ಮೇಲೆ ಮತ್ತು ಏನಾದ್ರು ನೌಕರಿ ಮಾಡೋದ್ರ ಮೇಲೆ ಯಾರಿಗೂ ಕೂಡ ನಂಬಿಕೆ ಉರ್ಲಾರ್ದಂಗ ಆಗ್ತದ. ಹಂಗಾಯ್ತಪ್ಪ ಅಂತಂದ್ರೆ ಇವ್ರು ಯಾವ್ದು ಕೂಡ ಇನ್ ಮುಂದೆ ಕಾಲ್ಫಾರ್ ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಆಗ್ರಹ ಮಾಡ್ತೇನೆ. ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವೇನಾದ್ರು ಮನವಿ ಸಲ್ಲಿಸಿವಿ. ಈ ಹಿರಿಯೂರದೊಳಗಾದಂತ ಏನೋ ಮೋಸ ಐತಿ ಅದನ್ನ ತನಿಖೆ ಆಗ್ಬೇಕು ಮತ್ತು ಅಲ್ಲಿ ಮರುಪರೀಕ್ಷೆ ಮಾಡ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲಾ ಕಡೆನೂ CC ಕ್ಯಾಮೆರಾ ಅದಾವ ಒಂದು. ಆಮೇಲೆ ತಮ್ಗೆಲ್ಲ ಗಮನಕ್ಕೆ ಗೊತ್ತಿರ್ಬೇಕು, ಈ 17 ಸೆಂಟರ್ದಲ್ಲಿ ಆಯಾ ಜಿಲ್ಲಾ, ಈಗ ವಿಜಯಪುರದಲ್ಲಿ ಬರೆಯುವಂತ ಮಕ್ಕಳು ವಿಜಯಪುರ ತಾಲೂಕಿನಲ್ಲಿ ಇರುವಂತ ಮಕ್ಕಳು ಬಂದು ವಿಜಯಪುರದಲ್ಲಿ ಬರೀತಾರೆ. ಆದ್ರೆ ಹಿರಿಯೂರದಾಗ ಹೆಂಗಾಗದಪ್ಪ ಅಂತಂದ್ರ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಅಲ್ಲಿ ಪರೀಕ್ಷೆ ಬರೀತಾರಪ್ಪ ಅಂತಂದ್ರ ಅಲ್ಲಿ ಮೋಸ ಆಗಿರ್ಲಕ್ಕ ಶಂಕೆ ಖಂಡಿತವಾಗಿ ನಮ್ಗೆಲ್ಲ ಕಾಣಕತ್ತದ. ಯಾಕಂತಂದ್ರೆ ಅಲ್ಲಿ ಹಿರಿಯೂರದೊಳಗೆ ಚಿತ್ರದುರ್ಗ ಜಿಲ್ಲೆಯೊಳಗ ಇಲ್ಲಿ ಬಿಜಾಪುರದಿಂದ ಹೋಗ್ಯಾರ, ಬೆಳಗಾವಿದಿಂದ ಬಂದಾರ, ಬೆಂಗಳೂರಿಂದ ಬಂದಾರ, ಮೈಸೂರದಿಂದ ಬಂದ ವಿದ್ಯಾರ್ಥಿಗಳು ಬರೀತಾರಪ್ಪ ಅಂತಂದ್ರ ಅಲ್ಲಿ ಏನೋ ಒಂದು ಅವ್ಯವಹಾರ ನಡೆದದ. ಅದು ಏನಾಗ್ಯದ ಅನ್ನೋದು ತನಿಖೆ ಮಾಡ್ಬೇಕು. ಅವ್ರು ಅಲ್ಲಿ ಏನಾದ್ರು ಹಣ ಕೊಟ್ಟ ಪರೀಕ್ಷೆ ಪತ್ರಿಕೆಯನ್ನು ಲೀಕ್ ಮಾಡ್ಯಾರೋ ಅಥವಾ ಸರಳ ತೆಗೆದಾರ ಅನ್ನೋದು ಒಂದು ಕೂಡ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಈ ಪ್ರಶ್ನೆ ಪತ್ರಿಕೆ ಹೆಂಗಿರ್ತಂದ್ರೆ ಆಯಾ ಜಿಲ್ಲಾದಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಂತ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಇರ್ತದ. ಅದಕ್ಕೆ ಆ ರೀತಿ ಆಗಿದ್ದೇ ಕರೆ ಆಯ್ತಪ್ಪ ಅಂತಂದ್ರೆ ಅಂತವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು. ಆ ಮತ್ತೊಮ್ಮೆ ಮರಿ ಪರೀಕ್ಷೆ ಮಾಡಿ ಆ 2,500 ಮಕ್ಕಳಿಂದ ಮತ್ತೆ ಪರೀಕ್ಷೆ ಬರೆಸಬೇಕು. ಅಂದಾಗ ಮಾತ್ರ ರಾಜ್ಯದ 25,000 ಮಕ್ಕಳಿಗೆ ನ್ಯಾಯ ಕೊಡಿಸಂಗ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ಕರ್ನಾಟಕದಲ್ಲಿ ನಡೆದಂತ ಎಂಟ್ರೆನ್ಸ್ ಎಕ್ಸಾಮ್, BSc ಅಗ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿದೆ. ಈ ಎಕ್ಸಾಮ್ಗಳನ್ನ ನೋಡಿದ್ರೆ ಇವತ್ತಿನ ಯುವ ಪೀಳಿಗೆ ಈ ಕಾರ್ಯಾಂಗ ಮತ್ತು ಶಾಸಕನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಎಲ್ಲ ಮೊನ್ನೆ ನೀಟ್ನಲ್ಲಿ ಕ್ವಶನ್ ಪೇಪರ್ ಔಟ್ ಆಯ್ತು, ಮತ್ತು ಇವತ್ತು BSc ಅಗ್ರಿದ ಏನು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇದರಲ್ಲಿ ಕೂಡ ಇವತ್ತು ಅವ್ಯವಹಾರ ಆಗಿದೆ. ಯಾಕಪ್ಪ ಅಂತಂದ್ರೆ ಈಗ ಇಡೀ ಎಲ್ಲ 17 ಸೆಂಟರ್ಗಳಲ್ಲಿ 16 ಸೆಂಟರ್ನಲ್ಲಿ ಔಟ್ ಆಫ್ 21 ಬಂದಿದೆ. ಬರೀ ಹಿರೂರಿನಲ್ಲೇ 74 ಔಟ್ ಆಫ್ ಬಂದಿದೆ. ಇದು ಖಂಡಿತ ಎಲ್ಲರಿಗೂ ಗೊತ್ತಾಗಿದೆ ಇಲ್ಲಿ ಅಕ್ರಮ ನಡೆದಿದೆ ಅಂತೇಳಿ. ಅದಕ್ಕೆ ಇದನ್ನು ಕೂಡಲೇ ತನಿಖೆ ಮಾಡಬೇಕು. ಯಾಕೆ ಹಿಂಗೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಯಾವುದೇ ಎಕ್ಸಾಮ್ಗಳಲ್ಲಿ ಅಕ್ರಮ ನಡೆದಾಗ ಯಾರು ಭಾಗಿಯಾಗಿದಾರಲ್ಲ ಅವ್ರನ್ನ ಬರೀ ಸುಮ್ಮನೆ ಒಂದು 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ ಮತ್ತು ವಾಪಸ್ ನೌಕರಿ ತೊಗೊಂಡ್ಬಿಡ್ತಾರೆ. ಹಿಂಗಾಗಿ ಅವ್ರಿಗೆ ಯಾವುದೂ ಭಯ ಇಲ್ಲ. ಹೆಂಗ ಅಧಿಕಾರಿಗಳಿಗೆ ಮತ್ತು ಕೆಲವು ವ್ಯಕ್ತಿಗಳಿಗೆ ಹೆಂಗಾಗ್ಬಿಟ್ಟಿದೆಪ್ಪ ಅಂತಂದ್ರೆ ಏನಾಗಲ್ಲ, ಇವತ್ತು ಅಕ್ರಮ ಮಾಡಿದ್ವಿ, 1 ಕೋಟಿ ರೂಪಾಯಿ ಮಾಡ್ಕೊಂಡಿದ್ವಿ, ಭಾಳ 6 ತಿಂಗಳಪ್ಪ ಅಂದ್ರೆ ನಮ್ಮ ಪಗಾರ ಇಟ್ಟದ 1 ಲಕ್ಷ ಇತ್ತು, ಅದೇ 6 ಲಕ್ಷ ಆಗುತ್ತೆ, ಇದರಿಂದ ನಾವು ಗಳಿಕೆ ಆಗುತ್ತೆ ಅನ್ನುವಂಥದ್ದು ಭಾವನೆ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಯಾರು ಅಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಪರ್ಮನೆಂಟ್ ಆಗಿ ಅವ್ರ ನೌಕರಿಯಿಂದ ತೆಗೆದು ಹಾಕಬೇಕು. ಅಂದಾಗ ಮಾತ್ರ ಇಂದ ಅಕ್ರಮಗಳನ್ನ ಮಾಡ್ಲಿಕ್ಕೆ ಹೆದರ್ತಾರೆ ಮತ್ತು ಅವ್ರ ಕಠಿಣವಾದಂತಹ ಶಿಕ್ಷೆಯನ್ನು ಒದಗಿಸುವಂತಹ ಕಾನೂನನ್ನ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾರಿಗೆ ತಂದ್ರೆ ಇಂಥ ಅಕ್ರಮಗಳು ಕಡಿಮೆ ಆಗ್ತವೆ ಅನ್ನೋಂಥ ಮಾತನ್ನ ಹೇಳಕ್ ಬಯಸ್ತಾ ಇದ್ದೇನೆ. ಶಾಂತಗೌಡ ಪಾಟೀಲ್ ನಡಳಿ.